Hi friends, welcome back to Fluent English with Sekar. Do you always say just yes or no when someone invites you? Let us learn better ways to accept or reject invitations. ನಿಮ್ಮನ್ನು ಯಾರಾದ್ರೂ ಒಂದು ಬರ್ಡೇ ಪಾರ್ಟಿಗೆ ಅಥವಾ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರೆ ಜಸ್ಟ್ ನೀವು ಎಸ್ ಆರ್ ನೋ ಅಂತ ಹೇಳ್ತೀರಾ. ಇನ್ನು ನಾವು ಬೆಟರ್ ವೇಸ್ ಅಲ್ಲಿ ಯಾವ ರೀತಿ ಹೇಳಬೇಕು ಅಂದ್ರೆ ನಾವು ಜಸ್ಟ್ ಎಸ್ ಆರ್ ನೋ ಅಂತ ಹೇಳೋದಕ್ಕಿಂತ ಇನ್ನು ನಾವು ಬೆಟರ್ ವೇಲಿ ಯಾವ ರೀತಿ ನಾವು ಅವರಿಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. Dear friends, before continuing the video, those who are watching my channel without subscription, please subscribe to my channel and watch my videos, and also like, comment and share my videos among your friends. Let us continue the video. ನಮ್ಮನ್ನು ಯಾರಾದರೂ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದಾಗ ನಾವು ಜಸ್ಟ್ ಎಸ್ ಆರ್ ನೋ ಅಂತ ಹೇಳೋದಕ್ಕಿಂತ ಇನ್ನು ಬೆಟರ್ ವೇಸ್ ಅಲ್ಲಿ ನಾವು ಯಾವ ರೀತಿ ಅವರಿಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಪೋಸ್ ನಿಮಗೊಬ್ಬ ನಿಮ್ಮ ಫ್ರೆಂಡ್ ಕರೀತಾನೆ, ವಿಲ್ ಯು ಕಮ್ ಟು ಮೈ ಬರ್ಡೇ ಪಾರ್ಟಿ ಅಂತ. ಆವಾಗ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು? ಲೆಟ್ ಅಸ್ ಸಿ ಹೌ ಟು ಅಕ್ಸೆಪ್ಟ್ ಇನ್ವಿಟೇಷನ್. ನಾವು ಬರೀ ಎಸ್ ಅಂತ ಹೇಳೋದಕ್ಕಿಂತ ವಿ ಕ್ಯಾನ್ ಆಲ್ಸೋ ರೆಸ್ಪಾನ್ಸ್ ಲೈಕ್ ದಿಸ್: ಶೋರ್, ಐ ವುಡ್ ಲವ್ ಟು ಕಮ್. ಖಂಡಿತ ನನಗೆ ಬರೋದಕ್ಕೆ ತುಂಬಾ ಇಷ್ಟ. ಒಂದ್ ವೇಳೆ ನಮಗೆ ಪಾರ್ಟಿ ಅಟೆಂಡ್ ಮಾಡಕ್ಕೆ ಇಷ್ಟ ಇದ್ರೆ ನಾವು ಈ ರೀತಿ ಕೂಡ ರೆಸ್ಪಾನ್ಸ್ ಮಾಡಬಹುದು. ದಟ್ ಸೌಂಡ್ಸ್ ಗ್ರೇಟ್, ಕೌಂಟ್ ಮೀ ಇನ್. ಇಟ್ ಮೀನ್ಸ್ ನೀವು ಇನ್ವೈಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ನನ್ನನ್ನು ಸೇರಿಸಿಕೊಳ್ಳಿ ಅಂತ ಅರ್ಥ ಕೊಡುತ್ತೆ. ಅದೇ ರೀತಿ ಈ ರೀತಿ ಕೂಡ ರೆಸ್ಪಾನ್ಸ್ ಮಾಡಬಹುದು: ಐ ವುಡ್ ಬಿ ಡಿಲೈಟೆಡ್ ಟು ಜಾಯಿನ್. ಅಂದ್ರೆ ಪಾರ್ಟಿಗೆ ಸೇರೋದು ಅಥವಾ ಪಾರ್ಟಿಗೆ ಅಟೆಂಡ್ ಮಾಡೋದು ನನಗೆ ಸಂತೋಷ ಅಂತ ಅರ್ಥ ಕೊಡುತ್ತೆ. ಅದೇ ತರ ಹೀಗೂ ಕೂಡ ನಾವು ರೆಸ್ಪಾನ್ಸ್ ಮಾಡಬಹುದು: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ, ಐ ವಿಲ್ ಬಿ ದೇರ್. ಕನ್ನಡದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು, ನಾನು ಅಲ್ಲಿರುತ್ತೇನೆ ಅಂತ ಅರ್ಥ ಕೊಡುತ್ತೆ. ಐ ವಿಲ್ ಬಿ ದೇರ್ ಅಂದ್ರೆ ನಾನು ಅಲ್ಲಿರುತ್ತೇನೆ. ಹೀಗೂ ಕೂಡ ಹೇಳ್ಬೋದು ನಾವು: ಅಫ್ಕೋರ್ಸ್ ಐ ವುಡೆಂಟ್ ಮಿಸ್ ಇಟ್. ಖಂಡಿತ ನಾನು ಅದನ್ನ ತಪ್ಪಿಸಿಕೊಳ್ಳುವುದಿಲ್ಲ ಅಂತ ಅರ್ಥ ಕೊಡುತ್ತೆ. ಇಟ್ ಮೀನ್ಸ್ ಪಾರ್ಟಿಗೆ ಅಟೆಂಡ್ ಮಾಡೋದನ್ನ ನಾನು ತಪ್ಪಿಸಿಕೊಳ್ಳುವುದಿಲ್ಲ ಅಂತ ಅರ್ಥ ಕೊಡುತ್ತೆ. ಅದೇ ರೀತಿ ನಾವು ಈ ರೀತಿ ಕೂಡ ಎಸ್ ಅಂತ ಹೇಳ್ಬೋದು. ಹೇಗೆ? ಇಲ್ಲಿ ಬರ್ಡೇ ಪಾರ್ಟಿ ಅಂತ ಮಾತ್ರ ಅಲ್ಲ, ಯಾವುದಕ್ಕಾದ್ರೂ ನಿಮ್ಮನ್ನ ಇನ್ವೈಟ್ ಮಾಡಿದಾಗ ನೀವು ಈ ರೀತಿ ರೆಸ್ಪಾನ್ಸ್ ಮಾಡಬಹುದು. ಹೇಗೆ? ದಟ್ಸ್ ಎ ವಂಡರ್ಫುಲ್ ಐಡಿಯಾ, ಐ ಆಮ್ ಇನ್. ಅದು ಒಳ್ಳೆಯ ಆಲೋಚನೆ, ನಾನು ಕೂಡ ಇದ್ದೀನಿ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ನಾವೀಗ ಇನ್ವಿಟೇಷನ್ ಅನ್ನು ಹೇಗೆ ನಾವು ರಿಜೆಕ್ಟ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಯಾರಾದ್ರೂ ನಮ್ಮನ್ನ ಒಂದು ಬರ್ಡೇ ಪಾರ್ಟಿಗಾಗಲಿ ಅಥವಾ ಏನಾದ್ರೂ ಒಂದು ಫಂಕ್ಷನ್ಗೆ ನಮ್ಮನ್ನ ಇನ್ವೈಟ್ ಮಾಡಿದಾಗ ಜಸ್ಟ್ ನೋ ಅನ್ನೋದಕ್ಕಿಂತ ಯಾವ ರೀತಿ ನಾವು ಅವರಿಗೆ ಡಿಫ್ರೆಂಟ್ ವೇಯಲ್ಲಿ ಅಥವಾ ಬೆಟರ್ ವೇಲಿ ಯಾವ ರೀತಿ ನಾವು ರೆಸ್ಪಾನ್ಸ್ ಮಾಡಬಹುದು ಅಂತ ನೋಡೋಣ. ರಿಜೆಕ್ಟಿಂಗ್ ಇನ್ವಿಟೇಷನ್. ಆಗ ನಾವು ಅವ್ರಿಗೆ ಈ ರೀತಿ ಹೇಳ್ಬೋದು: ನೋ ಅಂತ ಹೇಳಿ ಬೇಜಾರು ಮಾಡ್ಸೋಕ್ಕಿಂತ ನಾವು ಅವರಿಗೆ ಈ ರೀತಿ ಬೆಟರ್ ವೇಯಲ್ಲಿ ರೆಸ್ಪಾನ್ಸ್ ಮಾಡಬಹುದು. ನೋ, ಐ ಆಮ್ ಸಾರಿ, ಐ ಕೆನಾಟ್ ಮೇಕ್ ಇಟ್. ಕ್ಷಮಿಸಿ, ನನಗೆ ಬರಲು ಆಗುದಿಲ್ಲ ಅಂತ ಅರ್ಥ ಕೊಡುತ್ತೆ. ಈ ರೀತಿ ಕೂಡ ನಾವು ನೋ ಅಂತ ಹೇಳ್ಬೋದು. ಹೇಗೆ? ಥ್ಯಾಂಕ್ಸ್ ಬಟ್ ಆಲ್ರೆಡಿ ಐ ಹ್ಯಾವ್ ಪ್ಲಾನ್ಸ್. ಕನ್ನಡದಲ್ಲಿ ಧನ್ಯವಾದಗಳು, ನನಗೆ ಈಗಾಗಲೇ ಬೇರೆ ಯೋಜನೆ ಇದೆ, ಬೇರೆ ಪ್ಲಾನ್ಸ್ ಇದೆ ಅಂತ ಅರ್ಥ ಕೊಡುತ್ತೆ. ಹೀಗೂ ಕೂಡ ನಾವು ನೋ ಅಂತ ಹೇಳ್ಬೋದು. ಹೇಗೆ? ಐ ವಿಶ್ ಐ ಕುಡ್ ಬಟ್ ಐ ಆಮ್ ಬಿಸಿ ದಟ್ ಡೇ. ನಾನು ಬಂದ್ರೆ ಚೆನ್ನಾಗಿರ್ತಿತ್ತು, ಆದರೆ ಆ ದಿನ ನಾನು ಬ್ಯುಸಿ ಆಗಿರುತ್ತೇನೆ. ಸೊ ನೋ ಅಂತ ಹೇಳೋದನ್ನ ನಾವು ಈ ರೀತಿ ಕೂಡ ಹೇಳ್ಬೋದು. ಅದೇ ರೀತಿ ನಾವು ನೋ ಅಂತ ಹೇಳೋದಕ್ಕಿಂತ ಈ ರೀತಿ ಕೂಡ ನಾವು ರೆಸ್ಪಾನ್ಸ್ ಮಾಡ್ಬೋದು. ಹೇಗೆ? ಮೇ ಬಿ ನೆಕ್ಸ್ಟ್ ಟೈಮ್ ಐ ವುಡ್ ಲವ್ ಟು ಜಾಯಿನ್. ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಕೂಡ ನಿಮ್ಮ ಪಾರ್ಟಿಗೆ ಜಾಯ್ನ್ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಅರ್ಥ ಕೊಡುತ್ತೆ. ಈ ಸರಿ ಆಗಲ್ಲ ಅನ್ನೋದನ್ನ ನೋ ಅಂತ ಹೇಳೋದ್ರ ಬದಲು ಈ ರೀತಿ ನಾವು ಅವರಿಗೆ ಇನ್ವಿಟೇಷನ್ ಅನ್ನ ರಿಜೆಕ್ಟ್ ಮಾಡಬಹುದು. ಸೊ ಲಾಸ್ಟ್ ನಾವು ಈ ರೀತಿ ಕೂಡ ಇನ್ವಿಟೇಷನ್ ರಿಜೆಕ್ಟ್ ಮಾಡಬಹುದು. ಹೇಗೆ ಅಂತಂದ್ರೆ: ಐ ರಿಯಲಿ ಅಪ್ರಿಸಿಯೇಟ್ ಇಟ್ ಬಟ್ ಐ ಕಾಂಟ್ ಕಮ್. ಐ ರಿಯಲಿ ಅಪ್ರಿಸಿಯೇಟ್ ಇಟ್ ಬಟ್ ಐ ಕಾಂಟ್ ಕಮ್. ನಾನು ನಿಮ್ಮ ಇನ್ವಿಟೇಷನ್ ಅನ್ನ ತುಂಬಾ ಮೆಚ್ಚಿದ್ದೇನೆ, ಆದರೆ ಬರಲು ಆಗುವುದಿಲ್ಲ. ಈ ರೀತಿ ಕೂಡ ನಾವು ಈ ರೀತಿ ಒಬ್ಬರ ಇನ್ವಿಟೇಷನ್ ಅನ್ನ ನಾವು ನೋ ಅಂತ ಹೇಳೋದ್ರ ಬದಲು ತುಂಬಾ ಬೆಟರ್ ವೇಯಲ್ಲಿ ನಾವು ರಿಜೆಕ್ಟ್ ಮಾಡಬಹುದು ಫ್ರೆಂಡ್ಸ್. ಇನ್ಸ್ಟೆಡ್ ಆಫ್ ಸೇಯಿಂಗ್ ಜಸ್ಟ್ ಎಸ್ ಆರ್ ನೋ, ಟ್ರೈ ದೀಸ್ ಪೊಲೈಟ್ ಸೆಂಟೆನ್ಸಸ್. ದೆನ್ ವಿಚ್ ಒನ್ ವಿಲ್ ಯು ಯೂಸ್ ಇನ್ ದ ನೆಕ್ಸ್ಟ್ ಟೈಮ್? ಕಮೆಂಟ್ ಬಿಲೋ. ಫ್ರೆಂಡ್ಸ್, ನಿಮ್ಮನ್ನ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ನೆಕ್ಸ್ಟ್ ಇನ್ವೈಟ್ ಮಾಡಿದಾಗ ಆಗಲ್ಲ ಅಥವಾ ಆಗುತ್ತೆ ಅನ್ನೋದನ್ನ ಯಾವ ರೀತಿ ನೀವು ಬೆಟರ್ ವೇಯಲ್ಲಿ ಅವರಿಗೆ ರೆಸ್ಪಾನ್ಸ್ ಮಾಡ್ತೀರಾ ಅಥವಾ ಬೆಟರ್ ವೇಯಲ್ಲಿ ಅವರಿಗೆ ರಿಪ್ಲೈ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್, ಎಸ್ ಅಥವಾ ನೋ ಅಂತ ಮಾತ್ರ ಹೇಳದೆ ಈ ಪೊಲೈಟ್ ಸೆಂಟೆನ್ಸಸ್ ಅನ್ನ ಬಳಸಿ ನೋಡಿ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವು ಯಾವುದನ್ನ ಬಳಸ್ತೀರಾ? ಕಮೆಂಟ್ ಮಾಡಿ. ಫ್ರೆಂಡ್ಸ್, ಐ ಥಿಂಕ್ ನಿಮ್ಗೆ ಅರ್ಥ ಇದೆ ಅನ್ಕೊಂಡಿದ್ದೀನಿ ಹೇಗೆ ನಾವು ಒಂದು ಇನ್ವಿಟೇಷನ್ ಅನ್ನ ನೋ ಅಥವಾ ಎಸ್ ಅಂತ ಹೇಳದೆ ಬೆಟರ್ ವೇಲಿ ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ತೀವಿ. ಫ್ರೆಂಡ್ಸ್, ನಿಮಗೆ ಈ ಕಂಟೆಂಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.